ಅಯ್ಯೋ ಬೆಂಕಿ 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 ಹತ್ಕೊಂಡಿದೆ, ಬೇಗ ಬನ್ನಿ. ಯುಕ್ತಿ ರೂಮಲ್ಲಿ ಬೆಂಕಿ ಹತ್ಕೊಂಡಿದೆ ಅತ್ತೆ, ಬೆಂಕಿ ಹತ್ಕೊಂಡಿದೆ ಅತ್ತೆ. ನೋಡಿ ಶೋನಾ ಒಣಗಿದ್ಲು. ಶೋನಾ ಶೋನಾ ಬಾಗಿಲು ತೆಗಿ. ಶೋನಾ, ಅಯ್ಯೋ ಶೋನಾ ಬಾಗಿಲು ತೆಗಿ. ಶೋನಾ. ಸೂರ್ಯದೇವ, ಬೆಂಕಿ ಹತ್ತಿಕೊಂಡಿದೆ. ಯಾರೋ ಕೂಗುತ್ತಿರುವ ಹಾಗಿದೆಯಲ್ಲ. ಶೋನಾ ಶೋನಾ ಶೋನಾ. ಯುಕ್ತಿ ಯುಕ್ತಿ ನಡೆದುಕೊಂಡು ಹೋಗಲು ಸಮಯವಿಲ್ಲ. ಬಾಗಿಲು ತೆಗಿ. ಶೋನಾ ಶೋನಾ ಬಾಗಿಲು ತೆಗಿ. ಯಾರಿದ್ದೀರಿ? ಒಳಗಡೆ ಯಾರಿದ್ದೀರಿ? ಬಾಗಿಲು ತೆಗೆಯಿರಿ. ಯಾರಿದ್ದೀರಿ? ಬಹುಶಃ ಒಳಗಡೆ ಯಾರು ಇಲ್ಲವೆಂದೆನಿಸುತ್ತಿದೆ. ಯುಕ್ತಿ ಯುಕ್ತಿ ಬೆಂಕಿ ವೇಗವಾಗಿ ಹರಡುತ್ತಿದೆ. ಮೊದಲು ಇದನ್ನು ಆರಿಸಬೇಕು. ವರುಣದೇವ, ನನಗೆ ನಿನ್ನ ಸಹಾಯ ಬೇಕು. ಶೋನಾ 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 ಏನಿದೆಲ್ಲ? ಶೋನಾ ಏನು? ಶೋನಾ 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 ಹೇಳು. ನೆಲ ಎಲ್ಲ ಒದ್ದೆ ಇದೆ. ಇಷ್ಟೊಂದು ಬೆಂಕಿ ಆರಿಸುವಷ್ಟು ನೀರೆಲ್ಲಿಂದ ಬಂತು? ಶೋನಾ ಏನಿದೆಲ್ಲ? ಏನಾಯ್ತು ಶೋನಾ?
ಶೋನಾ ಶೋನಾ ಏನಾಯ್ತು ಶೋನಾ? ಮಮ್ಮ ಮಮ್ಮ ಏನಾಗಿದೆ ಇಲ್ಲಿ? ಬೆಂಕಿ ಹೇಗೆ ಹತ್ಕೋತು? ಕುಡ್ದಿದ್ಯಾ ಯುಕ್ತಿ? ಕುಡ್ದಿದ್ಯಾ ಅಂದೆ. ಏನ್ ಮಾತಾಡ್ತಿದ್ಯಾ ನೀನು? ನನ್ ಮಗಳು ಕುಡಿಯಲ್ಲ. ಹಾಗಾದ್ರೆ ಇದ್ ಹೇಗ್ ಬಂತು? ಮನೇಲಿ ಕುಡಿತಿದ್ಯಾ? ಎಷ್ಟು ಧೈರ್ಯ ನಿನಗೆ? ಅದ್ಕೆ ನನ್ ಮಗಳು ಸಾವಿನ ಬಾಗಿಲು ತಟ್ಟು ಬಂದಿದ್ದಾಳೆ. ಇದನ್ನೆಲ್ಲ ನಾಳೆ ಮಾತಾಡೋಣ. ಸರಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾ ಯುಕ್ತಿನ? ಅಮ್ಮ ನೋಡಿದ್ರೆ ಏನು ಆದಂಗಿಲ್ಲ, ಸ್ವಲ್ಪ ಶಾಕ್ ಆಗಿದ್ದಾಳೆ ಅಷ್ಟೇ. ನನ್ ಮಗಳನ್ನ ನನ್ನ ಪಾಡಿಗೆ ಬಿಟ್ಬಿಡಿ. ನನ್ ಮಗಳನ್ನ ಹೇಗ್ ನೋಡ್ಕೋಬೇಕು ಅಂತ ನನಗೆ ಗೊತ್ತು. ಸರಿ ಬನ್ನಿ ಹೋಗೋಣ. ಯಾರು ಬಂದು ಆರ್ಸಕ್ ಸಾಧ್ಯ? ಮೇನ್ ಡೋರಲ್ಲಿ ನಾನೇ ಇದ್ದೆ, ಬಾಲ್ಕನಿ ಡೋರ್ ನಾನೇ ಕ್ಲೋಸ್ ಮಾಡಿದ್ದೆ. ಬುದ್ಧಿ ಎಲ್ಲಿದೆ ಶೋನಾ ನಿನ್ಗೆ? ಕುಡ್ದಿದ್ಯಾ ನೀನು? ಮಮ್ಮ ಬಾ ಮಮ್ಮ, ಇಲ್ಲಿಂದ ಫಸ್ಟ್ ಹೊಟ್ಟೋಗೋಣ. ಯಾವ ಆಸ್ತಿನೂ ಬೇಡ, ಮದ್ವೆನೂ ಬೇಡ. ನಂಗೆ ತುಂಬಾ ಭಯ ಆಗ್ತಿದೆ ಮಮ್ಮ. ಯಾರ ನೋಡಿ ಇಷ್ಟೊಂದು ಭಯ ಪಟ್ಕೋತಿದ್ಯಾ ನೀನು? ತಗೊಳ್ಳಿ ಅಮೃಪಲ್, ಫೋನು. ಧನ್ಯವಾದ. ಏನೋ ಸುಟ್ಟು ವಾಸನೆ ಬರ್ತಿದೆಯಲ್ಲ? ಅದು ಮನೆಯಲ್ಲೆಲ್ಲೋ ಬೆಂಕಿ ಹೊತ್ತುಕೊಂಡ ಹಾಗಿತ್ತು. ಏನೋ ಬೆಂಕಿನಾ? ಆಪತ್ ಬಾಂಧವ, ಯುಕ್ತಿ ರೂಮ್ ಬಾಲ್ಕನಿ ಡೋರ್ ಕ್ಲೋಸ್ ಮಾಡಿದಾಗ ಅಲ್ಲಿ ಯಾರೂ ಇರ್ಲಿಲ್ಲ. ಅದು ಅಲ್ಲದೆ ಇಲ್ಲಿಂದ ಆ ಬಾಲ್ಕನಿಗೆ ಸ್ಟೇರ್ ಕೇಸ್ ಸಹ ಇಲ್ಲ. ಯಾರು ಇಲ್ಲಿಂದ ಅಲ್ಲಿಗೆ ಹೋಗಿ ಬೆಂಕಿ ಆರ್ಸಕ್ ಸಾಧ್ಯ? ಯಾರ್ದೋ ಓಲೆ ಇದೆ ಅಲ್ಲಿ. ಅಷ್ಟೊಂದು ಎತ್ತರದಲ್ಲಿದೆ, ಕೂತ್ಕೊಂಡ್ರೆ ಎಟ್ಕಲ್ವಲ್ಲ, ಹೇಗ್ ತೆಗಿಲಿ? ಆಪತ್ ಬಾಂಧವ, ಓಡುವ ಅವಶ್ಯಕತೆ ಇಲ್ಲ, ಬೆಂಕಿ ಆರಿ ಹೋಗಿದೆ. ನನಗ್ ನಾನೇ ನೋಡೋವರೆಗೂ ಈ ಓಲೆ ಯಾರ್ದು? ಇಲ್ಲಿಗೆ ಹೇಗ್ ಬಂತು? ಕುರ್ಚಿಯಲ್ಲಿ ಛಾಯಾ ಇಲ್ಲ. ಅಕ್ಕ,
ನಡಿಯಕ್ಕಾಗ್ದಿರೋ ಅಷ್ಟು ಏನಾಗಿದೆ ಶೋನಾ ನಿನ್ಗೆ? ಮಮ್ಮ, ಫೈರ್ ಇಂದ ಎಸ್ಕೇಪ್ ಆಗಿದ್ದೀನಿ. ಖುಷಿ ಪಡ್ಬೇಕು ತಾನೆ ನೀನು? ಬೈತಾ ಇದ್ಯಾ? ಬೈದೆ ಇನ್ನೇನ್ ಮಾಡ್ಲಿ? ಏನದು? ಅಯ್ಯೋ ಮಮ್ಮ, ನಾನ್ ಮಾಡಿಲ್ಲ ಇದನ್ನ. ಮತ್ತೆ ಈ ಬಾಟ್ಲ್ ತಾನಾಗ್ ತಾನೇ ಇಲ್ಲಿ ಬಂದ್ಬಿತ್ತಾ? ಕುಡಿದ್ ಮತ್ತಲ್ಲಿ ಕ್ಯಾಂಡಲ್ ಹಚ್ಚಿ ಮಲ್ಗಿದ್ಯಾ? ನನ್ ಮಗಳಾಗ್ ಮಾಡೋ ಕೆಲ್ಸನ ಇದು? ನಾನ್ ಕುಡಿಲೂ ಇಲ್ಲ, ಕ್ಯಾಂಡ್ಲು ಹಚ್ಲಿಲ್ಲ ಮಮ್ಮ. ನಾನು ಇದ್ಯಾವ್ದು ಮಾಡಿಲ್ಲ. ನೀನ್ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡಿದ್ರು? ಛಾಯಾ. ಏನು? ಛಾಯಾನ? ಹ್ಞೂ ಮಮ್ಮ, ಇದೆಲ್ಲ ಛಾಯಾನೇ ಮಾಡಿದ್ದು. ಅವಳೇ ಬೆಂಕಿ ಹಚ್ಚಿದ್ದು. ಏನನ್ನು ಮಾತಾಡ್ಬೇಡ ಯುಕ್ತಿ. ನಿಜ ಹೇಳ್ತಾ ಇದ್ದೀನಿ ಮಮ್ಮ. ಆ ಕಾಲೆಲ್ಲದ ಹುಡುಗಿ ಹೀಗೆಲ್ಲ ಮಾಡಕ್ಕಾಗತ್ತಾ? ಈಶ್ವರಿ, ಅದೇ ಪ್ರಶ್ನೆ ನನ್ಗೂ ಇರೋದು. ಛಾಯಾ ಹೇಗ್ ಇದನ್ನೆಲ್ಲ ಮಾಡಕ್ ಸಾಧ್ಯ? ಅಕ್ಕ, ವೀಲ್ ಚೇರ್ ಮಾತ್ರ ಇದೆ, ಅಕ್ಕ ಎಲ್ಲಿ ಹೋದ್ರು? ಅಕ್ಕ, ಏನಾಯ್ತಕ್ಕ? ಅಲ್ಯಾಕ್ ಬಿದ್ದಿದೆ? ಅದು ಪ್ರದ್ಯುಮ್ನ ಕತ್ಲಿತ್ತಲ್ಲ, ಗೊತ್ತಾಗ್ಲಿಲ್ಲ, ಅದಕ್ಕೆ ಬಿದ್ದೋದೆ. ಅಕ್ಕ, ನೀನ್ ಒಬ್ಳೇ ಯಾಕೆ ಬಂದೆ? ಕರ್ದಿದ್ರೆ ನಾನ್ ಬರ್ತಿದ್ದೆ ಅಲ್ವಾ? ಇಡೀ ಜೀವನ ನಾನ್ ಬೇರೆಯವ್ರ ಮೇಲೆ ಭಾರವಾಗಿರ್ಬೇಕಾ? ಹಾಗಲ್ಲ ಅಕ್ಕ. ಪ್ರದ್ಯುಮ್ನ, ನಿನ್ಗೆ ನಿಂದೆ ಆ ಜೀವನ ಇದೆ. ಎಲ್ಲಾ ಹೊತ್ತು ನನ್ ಜೊತೆ ಇರೋದಕ್ಕಾಗಲ್ಲ. ನಿನ್ ಕನ್ಸನ್ ನನ್ಗೆ ಅರ್ಥ ಆಗುತ್ತೆ ಪ್ರದ್ಯುಮ್ನ, ಆದ್ರೆ ನನ್ ಜವಾಬ್ದಾರಿ ನಾನೇ ತಗೋಬೇಕು. ಒಂದೊಂದ್ಸಲ ಬೀಳ್ತೀನಿ, ಏನು ಮಾಡಕ್ಕಾಗಲ್ಲ ಬಿಡು. ಅಕ್ಕ, ಮನೇಲಿ ಏನೋ ಬೆಂಕಿ ಹತ್ಕೊಂಡಿದೆ ಅಂತ ಆಮ್ರಪಲ್ಲಿ ಹೇಳಿದ್ರು, ನಾನು ನೋಡ್ಕೊಂಡ್ ಬರ್ತೀನಿ. ಪ್ರದ್ಯುಮ್ನ, ಬೆಂಕಿ ಆರಿದೆ. ಯಾರಿಗೂ ಏನೂ ಆಗಿಲ್ಲ ತಾನೆ? ಏನೂ ಆಗಿಲ್ಲ. ಯುಕ್ತಿ ಆಲ್ಕೋಹಾಲ್ ಕುಡ್ದು ರೂಮಲ್ಲಿ ಕ್ಯಾಂಡಲ್ ಹಚ್ಬಿಟ್ಟಿದ್ಲು, ಅದ್ ಬಿದ್ದು ಬೆಂಕಿ ಹತ್ತಿತ್ತು ಅಷ್ಟೇ. ನಾವ್ ಬಾಗ್ಲು ಒಡ್ದು ಒಳಗ್ ಹೋಗೋ ಅಷ್ಟರಲ್ಲಿ ಬೆಂಕಿ ಆರಿತ್ತು. ವಿಚಿತ್ರ. ನನ್ಗೂ ಹಾಗೆ ಅನ್ಸುತ್ತೆ.